ಯೇಸು ಕ್ರಿಸ್ತನ ಮಹಾಪರಿಶುದ್ಧ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದಿಸುವಂತವನಾಗಿದ್ದೇನೆ. ಪ್ರೈಸ್ ದ ಲಾರ್ಡ್. ಶಾಲೂಮ್. ಈ ಬೆಳಗಿನ ಜಾವದಲ್ಲಿ ವಾಕ್ಯ ಓದಿಕೊಳ್ಳೋಣ. ಜ್ಞಾನೋಕ್ತಿಗಳು 15ನೇ ಅಧ್ಯಾಯ 4ನೇ ವಚನ ಓದಿಕೊಂಡು ಸ್ವಲ್ಪ ಹೊತ್ತು ಧ್ಯಾನ ಮಾಡಿಕೊಳ್ಳೋಣ. ಸಂತೈಸುವ ನಾಲಿಗೆ ಜೀವವೃಕ್ಷವು, ಬಲತ್ಕರಿಸುವ ನಾಲಿಗೆ ಮನ ಮುರಿಯುವುದು. ಸಂದೇಶದ ಶಿರೋನಾಮೆ ಜೀವವೃಕ್ಷ ಎಂಬುದಾಗಿ. ಈ ಜೀವವೃಕ್ಷ ಏನನ್ನು ಮಾಡುತ್ತದೆ, ಈ ಜೀವವೃಕ್ಷ ಯಾರ ಬಳಿಯಲ್ಲಿ ಇರಬೇಕು ಎಂಬುದಾಗಿ ಈ ವಾಕ್ಯದ ಮೂಲಕ ನಾವು ತಿಳಿದುಕೊಳ್ಳುವಂತವರಾಗೋಣ. ಈ ಜೀವವೃಕ್ಷ ಎಂಬುದಾಗಿ ನೋಡುವಾಗ ನಮ್ಮ ನಾಲಿಗೆ ಜೀವವೃಕ್ಷವಾಗಿದೆ. ಅದು ಸಂತೈಸುವಂತದಾಗಿದೆ. ಬಲಾತ್ಕಾರವುಳ್ಳ ನಾಲಿಗೆ ಮನ ಮುರಿಯುವಂತದಾಗಿದೆ. ಪ್ರೀತಿಯ ಸಹೋದರ ಸಹೋದರಿಯರೇ, ಈ ಒಂದು ದಿನದಲ್ಲಿ ಈ ಲೋಕದಲ್ಲಿ ನಾವು ಜೀವಿಸುವಾಗ ನಮ್ಮ ನಾಲಿಗೆ ಯಾವ ರೀತಿಯಾಗಿದೆ? ನಮ್ಮ ನಾಲಿಗೆ ಅನೇಕ ಜನರ ಮನ ಮುರಿಯುವಂತದಾಗಿದೆನಾ? ನಮ್ಮ ನಾಲಿಗೆ ಅನೇಕ ಜನರ ಜೀವವನ್ನು ಉಳಿಸುವಂತದಾಗಿದೆ? ನಮ್ಮನ್ನೇ ನಾವು ಪರೀಕ್ಷೆ ಮಾಡಿಕೊಳ್ಳೋಣ. ಸತ್ಯವೇದದಲ್ಲಿ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ, ನಾಲಿಗೆ ಜೀವ ವೃಕ್ಷ ಎಂಬುದಾಗಿ, ಅದು ಸಂತೈಸುತ್ತದೆ ಎಂಬುದಾಗಿ, ಮತ್ತು ನಾಲಿಗೆ ಬಲಾತ್ಕಾರ, ಅದು ಮನಸ್ಸು ಮುರಿಯುತ್ತದೆ ಎಂಬುದಾಗಿ ವಾಕ್ಯದಲ್ಲಿ ನೋಡುತ್ತಾ ಇದ್ದೇವೆ. ನಮ್ಮ ನಾಲಿಗೆ ಜೀವ ವೃಕ್ಷದ ನಾಲಿಗೆ ಆಗಿದೆನಾ? ನಮ್ಮ ನಾಲಿಗೆ ಬಲಾತ್ಕಾರದ ನಾಲಿಗೆ ಆಗಿದ್ದುಕೊಂಡು ಅನೇಕ ಮನಸ್ಸುಗಳು ಮುರಿತಾ ಇದೆನಾ? ನಮ್ಮ ನಾಲಿಗೆ ಅದು ಜೀವ ವೃಕ್ಷದ ನಾಲಿಗೆಯಾಗಿದೆ. ಯಾಕೆ? ಯೇಸು ಕ್ರಿಸ್ತನು ನಿತ್ಯ ಜೀವವುಳ್ಳ ಆತನಾಗಿದ್ದಾನೆ. ಆತನ ಮಕ್ಕಳಾದಂತ ನಾವು, ನಮ್ಮ ನಾಲಿಗೆಯಲ್ಲಿ ಜೀವ ಮರಣಗಳು ಹೊರಡುತ್ತದೆ. ನಮ್ಮ ನಾಲಿಗೆ ಮೂಲಕ ಆಶೀರ್ವಾದಗಳು ಹೊರಡುತ್ತದೆ. ನಮ್ಮ ನಾಲಿಗೆಯ ಮೂಲಕ ಅನೇಕರ ಜೀವಿತಗಳು ಕಟ್ಟಲ್ಪಡುತ್ತವೆ. ನಮ್ಮ ನಾಲಿಗೆ ಮೂಲಕ ಅನೇಕ ಜನರಿಗೆ ಮಾರ್ಗದರ್ಶನವಾಗುತ್ತದೆ. ನಮ್ಮ ನಾಲಿಗೆ ಮೂಲಕ ಅನೇಕ ಜನರಿಗೆ ನಾವು ಸಂತೈಸುವಂತವರಾಗಿದ್ದೇವೆ. ಇದು ಎಲ್ಲವೂ ಯಾವುದರಿಂದ ಆಗುತ್ತದೆ ಎಂಬುದಾಗಿ ನೋಡುವಾಗ, ಯೇಸು ಕ್ರಿಸ್ತನ ಪ್ರೀತಿ ನಮ್ಮಲ್ಲಿರುವುದರಿಂದ, ಯೇಸು ಕ್ರಿಸ್ತನು ನಮ್ಮನ್ನು ಆರಿಸಿಕೊಂಡಿದ್ದರಿಂದ, ಯೇಸು ಕ್ರಿಸ್ತನು ನಮ್ಮನ್ನು ಪ್ರೀತಿಸುವುದರಿಂದ ನಾವು ಈ ಲೋಕದಲ್ಲಿ ಜೀವಿಸುವ ಕಾಲವೆಲ್ಲ ಅನೇಕ ಜನರಿಗೆ ಸಂತೈಸುತ್ತೇವೆ. ಅನೇಕ ಜನರಿಗೆ ನಮ್ಮ ನಾಲಿಗೆ ಮೂಲಕ ಜೀವ ವೃಕ್ಷವಾಗಿಟ್ಟುಕೊಂಡು ಅನೇಕರಿಗೆ ನಮ್ಮ ಜೀವಿತ, ನಮ್ಮ ಮಾತುಗಳು ಅನೇಕ ಜನರಿಗೆ ಜೀವನವನ್ನು ಕಟ್ಟುವಂತದಾಗಿದೆ. ನಮ್ಮ ಜೀವಿತದಲ್ಲಿ ಬಲಾತ್ಕಾರದ ನಾಲಿಗೆ ಇರುವಾಗ ಅದು ಯೇಸು ಕ್ರಿಸ್ತನ ಪ್ರೀತಿ ಅಲ್ಲ, ಅದು ಯೇಸು ಕ್ರಿಸ್ತನ ಮಮತೆ ತಿಳಿದುಕೊಂಡಂತದಲ್ಲ. ಅದು ಬಲಾತ್ಕಾರದ ನಾಲಿಗೆ. ಲೋಕ ಸಂಬಂಧವಾಗಿ ಜೀವಿಸುತ್ತಾ ಅನೇಕ ಜನರಿಗೆ ಮನಸ್ಸನ್ನು ನೋಯಿಸುತ್ತಾ, ಅನೇಕ ಜನರ ಕುಟುಂಬಗಳನ್ನು ಒಡೆಯುತ್ತಾ, ಮನಸ್ಸು ಬಂದ ಹಾಗೆ ಜೀವಿಸುತ್ತಾ ಅನೇಕರಿಗೆ ನೋವು ಮಾಡುವಂಥದ್ದು ಬಲಾತ್ಕಾರದ ನಾಲಿಗೆಯಾಗಿದೆ. ಸಂತೈಸುವ ನಾಲಿಗೆ ಅದು ಜೀವ ವೃಕ್ಷವಾಗಿದೆ. ಈ ಒಂದು ದಿನದಲ್ಲಿ ಸುಂದರ ಸಮಯವಾಗಿದೆ. ನಮ್ಮ ನಾಲಿಗೆ ಮೂಲಕ ಅನೇಕ ಜನರಿಗೆ ಸಂತೈಸುತ್ತಾ ಜೀವ ವೃಕ್ಷದ ನಾಲಿಗೆ ನಮ್ಮದಾಗಿದ್ದುಕೊಂಡು ನಾವು ಈ ಲೋಕದಲ್ಲಿ ಜೀವಿಸುವಂತವರಾಗೋಣ. ಈ ಒಂದು ದಿನದಲ್ಲಿ ವಾಕ್ಯದ ಮೂಲಕ ನಾವು ತಿಳಿದುಕೊಂಡಿದ್ದೇವೆ, ನಮ್ಮ ಜೀವಿತದಲ್ಲಿ ಬಲಾತ್ಕಾರದ ನಾಲಿಗೆ ಇರುವಾಗ ಅದನ್ನು ನಾವು ಬಿಟ್ಟವರಾಗಿದ್ದುಕೊಂಡು ಅನೇಕ ಜನರ ಮನಸ್ಸನ್ನು ನೋಯಿಸದ ಹಾಗೆ, ಅನೇಕ ಜನರ ಕುಟುಂಬಗಳು ಒಡೆಯದ ಹಾಗೆ ಬಲಾತ್ಕಾರದ ನಾಲಿಗೆಯನ್ನು ನಾವು ಬಿಟ್ಟವರಾಗಿದ್ದುಕೊಂಡು ಸಂತೈಸುವ ನಾಲಿಗೆ, ಜೀವ ವೃಕ್ಷದ ನಾಲಿಗೆ ಹೊಂದಿಕೊಂಡು ಈ ವಾಕ್ಯದ ಮುಂದೆ ನಮ್ಮನ್ನೇ ನಾವು ತಗ್ಗಿಸಿಕೊಂಡು ಯೇಸು ಕ್ರಿಸ್ತನ ಪ್ರೀತಿಯಲ್ಲಿ, ಯೇಸು ಕ್ರಿಸ್ತನ ಮಮತೆಯಲ್ಲಿ ಒಬ್ಬರಿಗೆ ಸಂತೈಸುವುದು, ಕರುಣೆ ತೋರುವುದು, ದಯೆ ತೋರುವುದು, ಮಾರ್ಗದರ್ಶನ ತೋರುವುದು. ನಾವು ಮಾತನಾಡುವಾಗ ಅನೇಕ ಜನರು ಸಂತೋಷವುಳ್ಳವರಾಗಬೇಕು, ಸಂತೃಪ್ತರಾಗಬೇಕು, ಸಮಾಧಾನ ಹೊಂದಿಕೊಳ್ಳುವಂತವರಾಗಬೇಕು. ಆ ರೀತಿಯಾದಂತ ಮಾತುಗಳನ್ನು ನಾವು ಆಡುತ್ತಾ ನಮ್ಮ ನಾಲಿಗೆ ಮೂಲಕ ಜೀವಗಳನ್ನು ಹೊರಡಿಸುತ್ತಾ, ಆಶೀರ್ವಾದಗಳನ್ನು ಹೊರಡಿಸುತ್ತಾ ಈ ಲೋಕದಲ್ಲಿ ನಾವು ಜೀವಿಸುವಂತವರಾಗೋಣ. ನಾವಷ್ಟೇ ಜೀವದ ಸಂತೈಸುವ ಜೀವ ವೃಕ್ಷದ ನಾಲಿಗೆ ಹೊಂದಿಕೊಂಡು ಜೀವಿಸದ ಹಾಗೆ
ಇನ್ನು ಯಾರೆಲ್ಲ ಈ ಲೋಕದಲ್ಲಿ ಬಲಾತ್ಕಾರದ ನಾಲಿಗೆ ಹೊಂದಿಕೊಂಡು ಅನೇಕ ಜನರ ಮನಸ್ಸುಗಳನ್ನು ನೋಯಿಸುತ್ತಾ ಅನೇಕ ಜನರ ಕುಟುಂಬಗಳು ಒಡೆಯುತ್ತಾ ಜೀವಿಸುತ್ತಾ ಇದ್ದಾರೋ ಆ ಮಕ್ಕಳಿಗೆ ಈ ಸತ್ಯವೇದದ ವಾಕ್ಯವನ್ನು ತಿಳಿಸಿ ಹೇಳುತ್ತಾ, ನಿನ್ನ ನಾಲಿಗೆಯ ಮೂಲಕ ಸಂತೈಸುತ್ತಿ, ನಿನ್ನ ನಾಲಿಗೆಯ ಮೂಲಕ ಜೀವ ವೃಕ್ಷಗಳು ಹೊರಡುತ್ತವೆ ಎಂಬುದಾಗಿ ನಾವು ಅವರಿಗೆ ತಿಳಿಸಿ ಹೇಳುತ್ತಾ, ಎಲ್ಲರೂ ಸಂತೈಸುವ ನಾಲಿಗೆ ಹೊಂದಿಕೊಂಡು ಜೀವ ವೃಕ್ಷದ ನಾಲಿಗೆ ಹೊಂದಿಕೊಂಡು ಈ ಲೋಕದಲ್ಲಿ ಜೀವಿಸುವಂತವರಾಗೋಣ. ಕರ್ತನು ಈ ವಾಕ್ಯ ನಮ್ಮೆಲ್ಲರ ಆತ್ಮೀಯವಾಗಿ ಆಶೀರ್ವದಿಸಲಿ. ಆಮೆನ್.